ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಹಾಗೂ ಹುನಗುಂದ ಇಲಕಲ್ಲುಬಯ ತಾಲೂಕಿನ ಎಲ್ಲ ಸರ್ಕಾರಿ ಆರೋಗ್ಯ ಸಂಸ್ಥೆಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 7 ರಿಂದ ಜೂನ್ 9, 2024 ರವರೆಗೆ 3 ದಿನಗಳ ಹೆಲ್ತ್ ಕಪ್ 2024 ರ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಅಂಗಡಿಯರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯಕುಮಾರ ಗದ್ದನಕೇರಿರು ಪ್ರಾಸ್ತಾವಿಕ ಪರ, ಕ್ಷೇತ್ರದ ಶಾಸಕ ಕಾಶಪ್ಪನವರರು ಉದ್ಘಾಟನೆಯ ಪರ ಮಾತುಗಳನ್ನಾಡಿ ಆರೋಗ್ಯ ಮತ್ತು ಕ್ರೀಡೆಗಳೆರಡು ಸಮನ್ವಯಗೊಂಡರೆ ಸದೃಢ ದೇಶ ಕಟ್ಟಲು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ ಮಾನಸಿಕ ಆರೋಗ್ಯವು ಮತ್ತಷ್ಟು ಮಗದಷ್ಟು ಸದೃಢಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ನಂತರ ದಿನನಿತ್ಯ ಬಿಡುವಿಲ್ಲದೆ ತಮ್ಮ ವೃತ್ತಿ ಮತ್ತು ಕುಟುಂಬದೊತ್ತಡದಲ್ಲಿ ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಸಹ ಒಳ್ಳೆಯ ಆರೋಗ್ಯವಂತರಾದರೆ ಮತ್ತೊಬ್ಬರ ಆರೋಗ್ಯವನ್ನು ಮತ್ತಷ್ಟು ಉತ್ತಮಪಡಿಸಲು ಸಾಧ್ಯವಾಗುತ್ತದೆ ಎಂದರು. ನಂತರ ಶಾಸಕ ಕಾಶಪ್ಪನವರರು ಮಾತನಾಡಿ ತಮ್ಮ ವೈದ್ಯಕೀಯ ಕಾಲೇಜಿನ ಅಭ್ಯಾಸ ಕ್ರೀಡಾ ಆಸಕ್ತಿಯನ್ನು ಸ್ಮರಿಸಿಕೊಳ್ಳುತ್ತಾ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯವಂತಾಗಿರಲು ದೇಹದಂಡನೆ ಅವಶ್ಯ, ಆದರೆ ಇಂದು ನವ ಜೀವನ ಶೈಲಿಯಲ್ಲಿ ದೇಹದಂಡನೆ ಕೈಬಿಟ್ಟು ನಾನಾ ರೀತಿಯ ಕಾಯಿಲೆಗೆ ಆಹ್ವಾನ ನೀಡುತ್ತಿದ್ದಾರೆ. ಹಾಗಾಗಿ ಆರೋಗ್ಯ ಕಾಪಾಡಿಕೊಳ್ಳಲು ದೇಹದಂಡನೆ ಅವಶ್ಯ ಎಂದು ಪ್ರಸ್ತಾಪಿಸಿದರು. ನಂತರ ಹುನಗುಂದ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯವು ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹುನಗುಂದ ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿ ಧನ್ಯವಾದಗಳು ಸಲ್ಲಿಸಿದರು. ನಂತರ ಶಾಸಕರು ಕ್ರಿಕೆಟ್ ಆಡುವುದರೊಂದಿಗೆ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಜರುಗಿತು. ಕಾರ್ಯಕ್ರಮದ ನಿರೂಪಣೆಯನ್ನು ನರ್ಸರಿ ಆಫೀಸರರಾದ ನಾಗರಾಜ ಸಿಂದಗೇರಿರು ನಿರೂಪಿಸಿದರೆ, ಹುನಗುಂದ ಸಾರ್ವಜನಿಕ ಆಸ್ಪತ್ರೆಯ ರಕ್ಷಣಾ ಸಮಿತಿ ಉಪಾಧ್ಯಕ್ಷರಾದ ಶಿವಾನಂದ ಕಂಠಿ, ಸದಸ್ಯರಾದ ಸಂಜೀವ ಜೋಶಿ, ರಫೀಕ ವಾಲಿಕಾರ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ ಅಂಕೋಲೇಕರ, ಅತಿಥಿಗಳಾಗಿ ಡಾಕ್ಟರ್ ಸುನಿಲ ಬೈರಗುಂಡ ಮತ್ತು ಉಭಯ ತಾಲೂಕುಗಳ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಣ್ಣಹಂಡಿ, ಪರಶುರಾಮ ಪಮ್ಮಾರ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಜಿಲ್ಲೆಯೆಲ್ಲ ಕ್ರೀಡಾಪಟುಗಳು, ಕ್ರೀಡಾ ಆಸಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅತ್ಯಂತ ಜಂಜಾಟದ ಒಂದು ಕಾರ್ಯವನ್ನ ತಾಲೂಕಾ ಆರೋಗ್ಯಾಧಿಕಾರಿಗಳು ಬಂದು ನೆರವೇರಿಸುತ್ತೆ. ದಿನಾಲು ಕಾಯಿಲೆ ಕಸಾಲೆ ಜನರ ಆರೋಗ್ಯವನ್ನು ರಕ್ಷಿಸುವಂತ ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಕೂಡ ಅವರು ಕೌಟುಂಬಿಕ ಜೀವನದಿಂದಲೂ ವಂಚಿತರಾಗಿರ್ತಾರೆ ಮತ್ತು ಇಂಥ ಆಟಗಳಿಂದ ಮನರಂಜನೆಯಿಂದ ಕೂಡ ವಂಚಿತರಾಗಿರ್ತಾರೆ. ಅಂತ ಹೊತ್ತಿನಲ್ಲಿ ಇವತ್ತು ಅವರು ಒಂದು ರೀತಿ 3 ದಿನಗಳ ಮಟ್ಟಿಗೆ ಫ್ರೀ ಬರ್ಡ್ ಆಗಿದೆ. ತಮ್ಮ ಯಾಕಂದ್ರೆ ಆರೋಗ್ಯವನ್ನು ರಕ್ಷಿಸುವಂತ ಆರೋಗ್ಯ ಸಿಬ್ಬಂದಿ ಇನ್ನಷ್ಟು ಆರೋಗ್ಯವಂತರಾಗಿದ್ರು ಮಾತ್ರ ಮತ್ತೆ ನಾವು ಕೂಡ ಹೆಚ್ಚಿನ ಆರೋಗ್ಯವಂತರನ್ನು ಸೃಷ್ಟಿಸಕ್ಕೆ ಸಾಧ್ಯ ಐತಿ. ಅದಕ್ಕೆ ತಾವು ಆರೋಗ್ಯವಂತರಾಗಿರ್ಬೇಕು. ಆ ಆರೋಗ್ಯವಂತರಾಗಬೇಕಾದ್ರೆ ಇಂಥ ಕ್ರೀಡೆಗಳ ಅವಶ್ಯಕವು. ಈ ಒಂದು ನಿಟ್ಟಿನಲ್ಲಿ ಇದು ಅತ್ಯಂತ ಸ್ತುತ್ಯವಾದಂತ ಕಾರ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಮುಖ್ಯವಾಗದಂತ ಇಡೀ ಜಿಲ್ಲೆಯ ಆರೋಗ್ಯ ಇಲಾಖೆ ಗೆಲುವಂತ ನಾವೆಲ್ಲರೂ ಭಾವಿಸಿ ಈ ಆಟವನ್ನು ಯಶಸ್ವಿಗೊಳಿಸೋಣ. ಸನ್ಮಾನ್ಯ ಶಾಸಕರು ಕೂಡ ಅತ್ಯಂತ ಕ್ರೀಡಾಸಕ್ತರು ಮತ್ತು ವಿಶೇಷವಾಗಿ ಕ್ರಿಕೆಟ್ ಅಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದವರು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಗತ್ಯ ಆಗಿರುವಂಥದ್ದು ಆರೋಗ್ಯ ಒಂದು ಕ್ರೀಡೆ ಅಂದ್ರೆ ಆರೋಗ್ಯವನ್ನ ಗಳಿಸುವಂಥದ್ದು. ಅದಕ್ಕೆ ನಮ್ಮ ವಿಜಯ ಮಾಂತೇಶ್ ಗದ್ದನಕೇರಿ ಅವರು ಹೇಳಿದ್ರು, ಪ್ರತಿಯೊಬ್ಬನಿಗೂ ಅದು ವೈದ್ಯರಿಗೆ. ಯಾಕಂದ್ರೆ ನಾನು ಕೂಡ ವೈದ್ಯಕೀಯ ಒಂದು ಅಭ್ಯಾಸವನ್ನು ಮಾಡಿ ಬಂದಿದ್ದೀನಿ, ಆದ್ರೆ ವೈದ್ಯನ ಆಗಿಲ್ಲ ಅಷ್ಟೇ ಮಾಡಿದ್ದೀನಿ. ನಾನು ವೈದ್ಯಕೀಯ ಅಭ್ಯಾಸವನ್ನು ಮಾಡಿದಂತಾಗಿ ನಾನು ಒಬ್ಬ ಒಳ್ಳೆಯ ಕ್ರೀಡಾಪಟು, ಅದು ಕ್ರಿಕೆಟ್ ಕ್ರೀಡಾಪಟು ಅನಿಸ್ಕೊಂಡಿರುವಂಥದ್ದು. ನನಗೆ ಕ್ರಿಕೆಟ್ ಅಂದ್ರೆ ಹೆಚ್ಚಿನ ಆಸಕ್ತಿಯನ್ನ ನನಗೆ ಮೊದಲಿನಿಂದಲೂ ಬಾಲ್ಯದಿಂದಲೂ ನನಗೆ ಕ್ರಿಕೆಟ್ ಅಂದ್ರೆ ಒಂದು ಹೆಚ್ಚಿನ ಆಸಕ್ತಿಯ ಒಂದು ಪಂದ್ಯಾವಳಿ. ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಸಹಜವಾಗಿ, ಊಟ ಆಟ ಪಾಠ ಅಂತೇಳಿ. ಅದ್ರ ಜೊತೆಗೆ ನಮ್ಮ ವೈದ್ಯಾಧಿಕಾರಿಗಳು ಕೂಡ ಇವತ್ತು ಬರೀ ಸಲಹೆಗಳನ್ನ ಅವರಿಗೆ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಕೊಡೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲೇ ಇವತ್ತು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿರುವಂತಹ ಈ ಒಂದು ಕ್ರೀಡಾಕೂಟ ಇವತ್ತು ಅತ್ಯಂತ ಶ್ಲಾಘನೀಯ ಅನ್ನೋ ಮಾತನ್ನ ಬಹಳ ನಾನು ಸಂತೋಷಿಸಿದ್ದೇನೆ.
ಕೂಡ ಬೇಕು. ದೇಹವನ್ನು ದಂಡಿಸಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಿರ್ತಾರೆ. ದೇಹವನ್ನು ದಂಡಿಸ್ಲಾರ್ದಕ್ಕೆ ಹಲವಾರು ರೋಗಗಳನ್ನು ನಾವು ಇವತ್ತು ನಮ್ಮ ಮನೆ ಬಾಗಿಲಕ್ಕೆ ತರ್ಕೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ದೇಹವನ್ನು ದಂಡಿಸುವಂತ ನಿಟ್ಟಿನಲ್ಲಿ ಎಲ್ಲ ಯಾವುದೇ ಇಲಾಖೆ ಆಗಿರ್ಬೋದು, ಯಾವುದೇ ವರ್ಗ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಗತ್ಯ ಇರುವಂಥದ್ದು. ಅದರಲ್ಲಿ ನಮ್ಮ ಆರೋಗ್ಯ ಇಲಾಖೆ ಈ ವಿಶೇಷವಾದ ಒಂದು ಕ್ರೀಡಾಕೂಟವನ್ನ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಮತ್ತು ನನ್ನ ಮತಕ್ಷೇತ್ರ ಹುನಗುಂದದಲ್ಲಿ ಇವತ್ತು ಆಯೋಜನೆ ಮಾಡಿದ್ದು ಇವತ್ತು ನನಗೆ ಬಹಳ ಸಂತೋಷವನ್ನು ತಂದಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ನಮ್ಮ ವೈದ್ಯರಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿವರಿಗೆ ಅವರಿಗೆ ನಾನು ವಿಶೇಷವಾಗಿ ತಮಗೆ ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ. ಈಗಾಗಲೇ ನಮ್ಮ ಮ್ಯಾಚ್ ಆಡುವಂತ ನನಗೆ ಒಂದು ಆಸಕ್ತಿ ಇದೆ. ಆದರೂ ಕೂಡ ಇವತ್ತು ತಡವಾದ್ರು, ಯಾಕಂದ್ರೆ ತಡ ಭಾಳ ಆಯಿತು, ಮಳೆ ಆಗಿದ್ದ ಕಾರಣ ಹಲವಾರು ಕಾರಣದಿಂದ ತಡವಾದರೂ ಕೂಡ ಈ 3 ದಿನಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿ ಯಶಸ್ವಿಯಾಗಿ ನಡೀಲಿ. ಕ್ರೀಡಾ ಮನೋಭಾವನೆಯನ್ನು ಇಟ್ಕೊಂಡು, ಯಾಕಂದ್ರೆ ವೈದ್ಯರು ಕ್ರೀಡಾ ಮನೋಭಾವನೆ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಆ ಮನೋಭಾವನೆ ಇದ್ದಲ್ಲೇ ವೈದ್ಯಕೀಯ ಉದ್ಯೋಗವನ್ನು ಯಶಸ್ವಿಯಾಗಿ ಮಾಡೋಕ್ಕಾಗತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಲ್ಲಿ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ. ತಾವು ಭಾಗವಹಿಸಿರುವಂಥವ್ರಿಗೆ ಎಲ್ಲರಿಗೂ ನಾನು ಎಲ್ಲ ತಂಡಗಳಿಗೆ, ಎಲ್ಲ ತಂಡದ ಮುಖ್ಯಸ್ಥರಿಗೆ ನಾನು ಶುಭಾಶಯಗಳನ್ನು, ತಮಗೆ ಹೃದಯಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಬದಾಮಿ ಸರಿ ಅಲ್ಲ, ನೀವು ಯಾರು ಒಂದು ನಾಳೆ ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ರೇವಂತ್ ಸರ್ ಅವರು ಮುಂದಿನ ಮ್ಯಾಚ್